ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 12ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ವಿಜಯದ ಪರಿಮಳ. ರಕ್ಷಣೆ ಹೊಂದುತ್ತಿರುವವರಲ್ಲಿಯೂ ನಾಶವಾಗುತ್ತಿರುವವರಲ್ಲಿಯೂ ನಾವು ದೇವರಿಗೆ ಕ್ರಿಸ್ತನ ಪರಿಯಿದ್ದೇವೆ. 2 ಕೊರಿಂಥದವರಿಗೆ 2:15. ನಾವು ದೇವರಿಗೆ ಮಧುರವಾದ ಸುಗಂಧವಾಗಿರಲು ಮತ್ತು ನಾವು ಹೋದಲ್ಲೆಲ್ಲ ಕ್ರಿಸ್ತನ ಸುಗಂಧವನ್ನು ಹರಡಲು ಕರೆಯಲ್ಪಟ್ಟಿದ್ದೇವೆ. ಈ ವಚನದ ಕ್ಯಾಥೋಲಿಕ್ ಬೈಬಲ್ ಆವೃತ್ತಿಯು ಇದನ್ನು ಹೀಗೆ ನಿರೂಪಿಸುತ್ತದೆ: ದೇವರಿಗೆ ಸ್ತೋತ್ರ, ಆತನು ನಮ್ಮನ್ನು ಯಾವಾಗಲೂ ಕ್ರಿಸ್ತನಲ್ಲಿ ವಿಜಯೋತ್ಸವದಲ್ಲಿ ಮುನ್ನಡೆಸುತ್ತಾನೆ ಮತ್ತು ನಮ್ಮ ಮೂಲಕ ಎಲ್ಲೆಡೆ ಆತನ ಜ್ಞಾನದ ಸುಗಂಧವನ್ನು ಪ್ರಕಟಿಸುತ್ತಾನೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನಾವು ರಕ್ಷಣೆ ಹೊಂದಿದವರಲ್ಲಿಯೂ ಮತ್ತು ನಷ್ಟ ಹೊಂದಿದವರಲ್ಲಿಯೂ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಅಪೊಸ್ತಲನಾದ ಪೌಲನ ಕಾಲದಲ್ಲಿ ರೋಮನ್ ಚಕ್ರವರ್ತಿ ತನ್ನ ಕೆಳಗೆ ಅನೇಕ ಸೇನಾಧಿಪತಿಗಳನ್ನು ಹೊಂದಿದ್ದನು. ಯುದ್ಧದ ಸಮಯದಲ್ಲಿ ಅವನು ಪ್ರತಿಯೊಬ್ಬರನ್ನು ವಿಭಿನ್ನ ದಿಕ್ಕುಗಳಿಗೆ ಒಂದೇ ಸ್ಪಷ್ಟ ಆಜ್ಞೆಯೊಂದಿಗೆ ಕಳುಹಿಸುತ್ತಿದ್ದನು. ರೋಮನ್ ಸಾಮ್ರಾಜ್ಯಕ್ಕಾಗಿ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದು ಮತ್ತು ಕನಿಷ್ಠ 5,000 ಸೆರೆಯಾಳುಗಳನ್ನು ಮರಳಿ ಕರೆತರುವುದು. ವಿಜಯಶಾಲಿಯಾದ ಸೇನಾಪತಿಯು ತನ್ನ ಸೈನಿಕರೊಂದಿಗೆ ಹಿಂದಿರುಗಿದಾಗ ರೋಮನ್ ಬೀದಿಗಳಲ್ಲಿ ಭವ್ಯವಾದ ವಿಜಯೋತ್ಸವದ ಮೆರವಣಿಗೆ ನಡೆಯುತ್ತಿತ್ತು. ನಗರವನ್ನು ಪ್ರವೇಶಿಸುತ್ತಿದ್ದಂತೆ ತುತ್ತೂರಿಗಳು ಮೊಳಗುತ್ತಿದ್ದವು. ರಾಜಮನೆತನದ ಮುಂಭಾಗದ ದೊಡ್ಡ ಚೌಕದಲ್ಲಿ ಜನರು ಒಟ್ಟುಗೂಡುತ್ತಿದ್ದರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಧೂಪದ್ರವ್ಯವನ್ನು ಸುಡುತ್ತಿದ್ದರು. ಅದರ ಸಿಹಿಯಾದ ಪರಿಮಳವು ಗಾಳಿಯನ್ನು ತುಂಬಲು ಬಿಡುತ್ತಿತ್ತು. ಈ ಇಡೀ ನಗರವು ವಿಜಯದ ಸುವಾಸನೆಯಿಂದ ತುಂಬಿರುತ್ತದೆ. ವಿಜಯಶಾಲಿ ಸೈನ್ಯಕ್ಕೆ ಸ್ವಾಗತಾರ್ಹ ಪರಿಮಳ, ಆದರೆ ಅದೇ ಸಮಯದಲ್ಲಿ ಸೆರೆ ಹಿಡಿಯಲಾದ ಶತ್ರುಗಳಿಗೆ ಸಾವಿನ ಪರಿಮಳ, ಅವರ ಸೋಲು ಮತ್ತು ಸನ್ನಿಹಿತವಾದ ತೀರ್ಪನ್ನು ಸೂಚಿಸುತ್ತದೆ. ಅದೇ ರೀತಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆಯ ಮೇಲೆ ಶರೀರ, ಮಾಂಸ ಮತ್ತು ಲೋಕ ಈ ಸೈತಾನನನ್ನು ಜಯಿಸಿದನು. ಅವನು ವಿಜಯೋತ್ಸವದಲ್ಲಿ ಕೂಗಿದನು, ಇದು ಮುಗಿಯಿತು. ಯೋಹಾನ 19:30. ಸಂಪೂರ್ಣ ವಿಜಯದ ಘೋಷಣೆ. ಶತ್ರುವಿನ ತಲೆಯನ್ನು ಪುಡಿ ಮಾಡುವುದು ಆ ಮಹಾನ್ ವಿಜಯದ ಭಾಗವಾಗಿತ್ತು ಮತ್ತು ಈಗ ಆ ವಿಜಯದಲ್ಲಿ ನಮಗೆ ಪಾಲು ಮತ್ತು ಹಕ್ಕಿದೆ. ನಮಗೆ ಅದು ವಿಜಯೋತ್ಸವದ ಪರಿಮಳ, ಆದರೆ ಸೈತಾನ ಮತ್ತು ಕತ್ತಲೆಯ ಶಕ್ತಿಗಳಿಗೆ ಅದು ಸಾವು ಮತ್ತು ಸೋಲಿನ ವಾಸನೆ. ಅದಕ್ಕಾಗಿಯೇ ಅಪೊಸ್ತಲನಾದ ಪೌಲನು ಉದ್ಗರಿಸುತ್ತಾನೆ: ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ವಿಜಯೋತ್ಸವದತ್ತ ನಡೆಸುತ್ತಾ ನಮ್ಮ ಮೂಲಕ ತನ್ನ ಜ್ಞಾನದ ಪರಿಮಳವನ್ನು ಎಲ್ಲೆಡೆ ಹರಡುವ ದೇವರಿಗೆ ಸ್ತೋತ್ರ. 2 ಕೊರಿಂಥದವರಿಗೆ 2:14. ದೇವರ ಪ್ರಿಯ ಮಕ್ಕಳೇ, ನೀವು ವಿಜಯಕ್ಕೆ ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನಲ್ಲಿ ನೀವು ಕೇವಲ ವಿಜಯಶಾಲಿಗಿಂತ ಹೆಚ್ಚಿನವರು. ನೀವು ನಡೆದರೂ ಅಥವಾ ಓಡಿದರೂ, ನೀವು ಹೋದಲ್ಲೆಲ್ಲ ಕ್ರಿಸ್ತನ ವಿಜಯದ ಸುವಾಸನೆಯನ್ನು ಹರಡಲಿ. ನೀವು ಪ್ರತಿದಿನ ಮುನ್ನಡೆಯುವಾಗ ವಿಜಯದ ಸುವಾಸನೆಯನ್ನು ಹೊತ್ತುಕೊಂಡು ವಿಜಯದಲ್ಲಿ ಮುಂದುವರಿಯಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. 1 ಕೊರಿಂಥದವರಿಗೆ 15:57. ಕರ್ತನು ನಿಮ್ಮನ್ನು ಸಲ್ಲಿ. ಆಮೇನ್.